ಇಷ್ಟೊತ್ತನ ಗಂಡ ಹೆಂಡತಿ ಮಧ್ಯೆ ತಂದಿಡಕ್ಕೆ ನೋಡೀನಿ, ಅದು ಯಾಕೋ ವರ್ಕೌಟ್ ಆಗಲಿಲ್ಲ. ಈಗ ಅತ್ತಿ ಸೊಸೆ ಮಧ್ಯೆ ತಂದಿಡಕ್ಕೆ ನೋಡೋಣ. ಇವರಿಬ್ರು ಬೇರೆ ಆಗ್ಬೇಕು. ಎಷ್ಟೆಲ್ಲ ಅತ್ತಿ ಸೊಸೆ ಅನ್ಯೋನ್ಯವಾಗಿದ್ದು ಅಂತ ತೋರಿಸ್ತಾರಲ್ಲ, ಇವ್ರನ್ನ ಇಬ್ಬರನ್ನೂ ಬೇರೆ ಮಾಡಿ ತೋರಿಸ್ತೀನಿ. ಸುಂದ್ರಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಮನೆಗೆಲ್ಲ ಕೆಲಸ ಮಾಡಿದ್ಬಿಟ್ಟು ನಿಮ್ಮ ತಾಯಿ ಮನೆಗೆ ಹೋಗಿ ಕುಂತಿದ್ಯಲ್ಲ, ಬಾ. ನೀನು ಬರೋ ಅಷ್ಟಾಗ ನಿನ್ನಿಂದ ಇಲ್ಲಿ ಒಬ್ಬರಾದರೂ ದೂರ ಆಗಿರ್ತಾರೆ. ನೀನು ಏನೇ ಮಾಡಿದ್ರು ಅವರು ನಿನ್ನ ಪರ ನಿಲ್ಲಂಗಿಲ್ಲ. ಹಂಗೆ ನಾನು ಮಾಡಾಕತ್ತೇನೆ. ನಿನ್ನ ಗಂಡನ ನಿನ್ನ ಮೇಲೆ ಎತ್ತಿ ಕಟ್ಟೇ ಕಟ್ತೇನೆ. ನಿನ್ನ ಗಂಡ ಇವತ್ತು ಇದನ್ನು ಮಾಡಿರ್ಬೋದು, ಆದರೆ ನಾಳೆ ಅವನು ನಿನ್ನನ್ನು ಕಳ್ಸಕ್ಕೆ ಒಪ್ಪಂಗೆ ಇಲ್ಲ. ನೀನು ಇಲ್ಲಿ ಬಂದಮೇಲೆ ಸಿಡಿ ಸಿಡಿ ಮಾಡೇ ಮಾಡ್ತಾನೆ. ಅವನಿಗೆ ನಿನಗೆ ನಿಮ್ಮ ಅತ್ತಿಗೆ ನಿನಗೆ ತಂದಿಟ್ಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರೇಮನ ಅಲ್ಲ. ಅಲ್ಲಿ ನನ್ನ ಜೀವನ ಹಾಳಾಗತೈತಿ, ಅದನ್ನು ಯಾರೂ ಕೇಳಿಲ್ಲ. ಈಗಿಲ್ಲಿ ನೀವೆಲ್ಲರೂ ಆರಾಮಾಗಿದ್ರೆ ನಾನು ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕೇನು? ನಿಮ್ಗೆ ಸರಿಯಾಗಿ ಮಾಡಬೇಕಲ್ಲ, ಅದಕ್ಕಾಗಿ ನಾನು ಬಂದಿರೋದು. ಅದಕ್ಕೆ ಏನು ಮಾಡ್ತಾಯಿದ್ದೀರಾ? ಏನಿಲ್ಲ ಪ್ರೇಮ, ಅದು ಯಾಕೋ ಮಲ್ಕೊಂಡು ತುಂಬ ಬೆನ್ನು ಊತಾಯಿತು. ಇವಾಗ ಸ್ವಲ್ಪ ಎದ್ದು ಕುಂತಿದ್ದೆ. ಬಾ ಪ್ರೇಮ, ಕೂತ್ಕೋ ಬಾ. ಇವಾಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ? ಹಾಂ ಪ್ರೇಮ, ಇವಾಗ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಇಷ್ಟು ನನಗೆ ತ್ರಾಸಾಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪ್ರೇಮ. ಅದಕ್ಕೆ ತಪ್ಪು ಮಾಡಿದಾಗೆ ಶಿಕ್ಷೆ ಕೊಡಿಸ್ಲೇಬೇಕು. ಅವ್ರನ್ನ ಒದ್ದು ಒಳಗೆ ಹಾಕಿಸ್ಲೇಬೇಕು. ಅವ್ರು ಯಾರಾದರೂ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಪರವಾಗಿಲ್ಲ ಬಿಡು ಪ್ರೇಮ. ಅವ್ರದ್ದು ಏನು ತ್ರಾಸಿತ್ತೋ ಏನೋ ಗೊತ್ತಿಲ್ಲ, ಈ ರೀತಿ ಮಾಡಿದಾರ. ಮುಂದೆ ಈ ರೀತಿ ಅವರು ಮಾಡಲ್ಲ ಅಂತ ಅನಿಸತಿ. ಬೇಡ, ಯಾಕೆ ಸುಮ್ಮನೆ. ಸರಿ ಹೇಳು, ನೀನು ಇಲ್ಲಿ ಬಂದಿರೋದು ಏನಾದರೂ ಹೇಳೋದಿತ್ತಾ? ಅದು ಅದಕ್ಕೆ ಏನಿಲ್ಲ, ಹಾಗೆ ಸುಮ್ಮನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ. ನಿಮ್ಗೆ ಏನಾದರೂ ಬೇಕಾ? ಪಾಪ ಒಬ್ಬರೇ ಇರ್ತೀರಾ ಇಲ್ಲಿ, ಎದ್ದು ಅಡ್ಡಾಡೋಕ್ಕೂ ನಿಮ್ಗೆ ತುಂಬ ಕಷ್ಟ ಆಗತೈತಿ. ಅದಕ್ಕೆ ನಿಮ್ಗೆ ಏನಾದರೂ ಬೇಕಿದ್ರೆ ತಂದು ಕೊಟ್ರಾಯ್ತು ಅಂತ ಕೇಳಕ್ಕೆ ಬನ್ನಿ. ಅದಕ್ಕೆ ನಿಮ್ಗೆ ಏನಾದರೂ ಬೇಕಿದ್ರೆ ನನಗೆ ಹೇಳ್ರಿ, ನಾನು ತೊಗೊಂಡು ಬರ್ತೇನೆ. ನೀವೇನೂ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲ ಅದಕ್ಕೆ ನಿಮ್ಮ ಸೊಸೆ ಹಿಂಗೆ ಮಾಡ್ಬೋದೇನು? ನಿಮ್ಗೆ ಇಷ್ಟೆಲ್ಲ ತ್ರಾಸ ಐತಿ, ಇಷ್ಟೆಲ್ಲ ನೋವು ಐತಿ, ಆದರೆ ಅಕ್ಕಿ ನೋಡಿದ್ರೆ ಆರಾಮಾಗಿ ತಾಯಿ ಮನೆಗೆ ಹೋಗಿ ಕುಂತಾಳೆ. ನಿಮ್ಮನ್ನು ಬಂದು ನೋಡ್ಕೋಬೇಕನ್ನೋದು ಸ್ವಲ್ಪ ಏನರ ಐತೆನ ಆಕಿಗೆ. ಚಲೋ ಇದ್ದಾಗ ಹೋಗಲಿ ಬಿಡು, ನಾನು ಬೇಡ ಅನ್ನಂಗಿಲ್ಲ. ಆದರೆ ಈ ಟೈಮ್ದಾಗ ನಿಮ್ಗೆ ಇಷ್ಟು ನೋವು ಐತಿ, ಇಷ್ಟು ತ್ರಾಸ ಐತಿ, ಇಂಥ ಟೈಮ್ನಾಗ ಹೋಗೋಕೆ ಹೆಂಗೆ ಮನಸ್ಸಾದ್ರೂ ಬಂತ ಏನು ಆಕೆಗೆ? ಅಯ್ಯೋ, ಆಕೆನ ಸುಮ್ಮನೆ ಹೋಗಿಲ್ಲಲ್ಲ, ಅವ್ರ ಅಪ್ಪಾಗ ಹಾರ್ಟ್ ಅಟ್ಯಾಕ್ ಆಗೈತೆ ಅನ್ನೋ ಕಾರಣಕ್ಕೆ ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಆಕೆ ಹೋಗ್ತಾ ಇದ್ಲೇನ? ಆಕೆ ಹೋಗ್ತಾನೆ ಇರಲಿಲ್ಲ. ಪಾಪಕ್ಕೆ ಹಾಗೆಲ್ಲ ಹೋಗಂಗೂ ಇಲ್ಲ. ಅಯ್ಯೋ ಬಿಡಿ ಅದಕ್ಕೆ, ನಿಮಗೆ ನಾನು ಏನೇ ಹೇಳಿದ್ರು ನಿಮ್ಗೆ ಸುಂದ್ರಿನ ಮುಖ್ಯ ಆಗ್ತಾಳೆ. ನಾವೇನು ಹೇಳಿದ್ರು ನಿಮ್ಗೆ ಹೊರಗಿನವ್ರಂಗೆ ಕಾಣ್ತಾವೆ. ಯಾಕೆ ಹೇಳು? ಆಗ ಎಷ್ಟೋ ಮಾಡಿದ್ರು ನಿಮ್ಮ ಸೊಸೆ ಅಲ್ಲ, ಅದಕ್ಕೆ ನಾವು ಎಷ್ಟೋ ಮಾಡಿದ್ರು ಈ ಮನೆ ಮಗಳು, ನಾನು ಹೊರಗಿನ ಹಾಕಿದ್ದಂಗನ. ಅದಕ್ಕೆ ನಾನು ಏನು ಹೇಳಿದ್ರು ನಿಮ್ಗೆ ಮನ್ಸಿಗೆ ಹೋಗಂಗಿಲ್ಲ. ಅಯ್ಯೋ ಹಾಗೇನಿಲ್ಲ ಪ್ರೇಮ, ನೀ ಹೇಳೋದು ಕರೆನ ಐತಿ. ಆದ್ರೆ ಈಗ ಈ ಟೈಮ್ದಾಗ ಆಕಿನೂ ಅಲ್ಲಿ ಹೋಗಲೇಬೇಕಲ್ಲ. ಹೋಗ್ತಿದ್ರೆ ಹೆಂಗಾಗ್ತತಿ ಅದು ಯೋಚನೆ ಮಾಡಬೇಕಲ್ವಾ? ಹೌದು ಅದಕ್ಕೆ ಹೋಗಬೇಕು, ಆದರೆ ಹೋಗಬೇಕು, ನೋಡಬೇಕು, ಬರಬೇಕಪ್ಪ. ಸಾಯಂಕಾಲವರೆಗಾದರೂ ಇರಲಿ. ಇಲ್ಲಿ ನಿಮಗೆ ಇಷ್ಟು ತ್ರಾಸಿದೆ, ಹಾಂ, ಎದ್ದು ಅಡ್ಡಾಡೋಕ್ಕೂ ಬರಲ್ಲ. ನಿಮಗೆ ಏನು ತಿನ್ನಬೇಕು ಅಂತ ಅನಿಸುತ್ತೋ ಅದನ್ನು ನೀವು ನಮ್ಮನ್ನ ಕೇಳಂಗೂ ಇಲ್ಲ. ಪಾಪ ನಿಮ್ಗೆ ನಮ್ಮನ್ನ ಕೇಳೋಕ್ಕೂ ಒಂಥರ ಆಗುತ್ತೆ. ಯಾಕಂದ್ರೆ ನಾನು ಅವತ್ತು ತಂದಿರೋ ಮಾತಿಗೆ ಇವಾಗ ನೋಡಿದ್ರೆ ಆಕಿ ಬಂದು ಹಾಕ್ಯಾರ ಮಾಡ್ತಾಳಂತಂದ್ರೆ ಆಕಿ ನೋಡಿದ್ರೆ ಅವ್ರ ತಾಯಿ ಮನೆಗೆ ಹೋಗಿ ಸೇರ್ಕೊಂಡಾಳೆ. ಹೋಗಲಿ, ಹೋಗಬೇಕು, ನೋಡಬೇಕು, ಮಾತಾಡಿಸ್ಬೇಕು. ಸಾಯಂಕಾಲ ಇಲ್ಲಾಂದರೆ ಬೆಳಿಗ್ಗೆ ಬರಬೇಕು. 2 ದಿನ ಆಯಿತು ಹೋಗಿ. ಹಾಂ, 2 ದಿನ ಆದ್ರೂ ಬರಲಿಲ್ಲ ಅಂದರೆ ನಿಮಗೆಲ್ಲ ಆರಾಮಾದ್ಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ದಾಳೆ ಏನೋ. ಇಲ್ಲಿ ಬಂದರೆ ನಿಮ್ದು ಮಾಡ್ಬೇಕಾಗತ್ತಲ್ಲ, ಅದಕ್ಕಾಗಿ ಹಂಗೇನಾದರೂ ಅಂದ್ಕೊಂಡ ಬಂದಿಲ್ಲ ಅಂತ ಅನಿಸ್ತೈತಿ. ಇಲ್ಲ ಪ್ರೇಮ, ಸುಂದ್ರಿ ಹಾಗಲ್ಲ. ಅಯ್ಯೋ ಅತ್ತಿಗೆ, ಈಗಿನ ಸೊಸೆಯರು ಎಲ್ಲರೂ ಹಂಗೆ ಮುಂದೆ ಚಂದಾಗ ಇದ್ರೆ ಅವರು ಚಲೋನೇ ಇರ್ತಾರೆ. ಅದೇ ಇಂಥ ಟೈಮ್ದಾಗ ಅವ್ರ ಬುದ್ಧಿ ಏನನ್ನೋದು ತೋರಿಸ್ತಾರೆ. ಈಗ ನಿಮ್ಮನ್ನ ನೋಡ್ರಿ, ಇಷ್ಟೆಲ್ಲ ತ್ರಾಸ ಆಗೈತೆ ಆದರೂ ಅವ್ರ ಅಪ್ಪಗೇನು ಹಾರ್ಟ್ ಅಟ್ಯಾಕ್ ಆಗೈತಿ, ಮನೆಗೆ ಕರ್ಕೊಂಡು ಬಂದರು, ಆರಾಮಾಗಿದ್ದಾರೆ. ಆ ಗುಳಿಗೆ ಅದು ತಗೋತಿರ್ತಾರೆ, ನೋಡ್ಕೋಬೇಕು, ಬಂದುಬಿಟ್ಟಿದ್ರೆ ಮುಗಿದು ಹೋಗ್ತಾಯಿತ್ತು. ಆದ್ರೆ ನಿಮಗೆ ಎಷ್ಟು ನೋವು ಆಗೈತಿ, ಬ್ಲಡ್ ಎಲ್ಲ ಎಷ್ಟು ಲಾಸ್ ಆಗೈತಿ. ಮತ್ತು ಈಗ ನಿಮಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಗೆ ಕೇರ್ ಮಾಡೋರು ಬೇಕು. ನಮ್ಮ ಕಡೆಯಿಂದ ನೀವು ಮಾಡಿಸ್ಕೊಲ್ಲ, ನೀವು ಅಕ್ಕಿಗೆ ಮಾಡ್ತೀರಿ. ಅಕ್ಕಿಗೆ ಇಲ್ಲಿ ನಿಮ್ಗಿದ್ದ ಮಾಡಬೇಕಾಗಿತ್ತಲ್ಲ. ಆದರೆ ಆಕೆ ಏನು ಮಾಡಿದ್ಲು, ನಿಮಗೆ ಮಾಡ್ಬೇಕಾಗದಂತ ನಿಮ್ಮ ಮನೆಗೆ ಕರ್ಕೊಂಡು ಬಂದ ದಿನ ನನ್ನ ಅವರಪ್ಪ ನೋಡೋಕೆ ಹೋಗಿ ಅಲ್ಲೇ ಉಳ್ಕೊಂಡು ಬಿಟ್ಟಿದ್ದಾಳೆ. ಇದು ಸರಿ ಅನಿಸತ್ತೇನ? ನೀವೇ ಯೋಚನೆ ಮಾಡಿರಿ. ಅದಕ್ಕೆ ನಾನು ಸುಳ್ಳು ಹೇಳಿದ್ರೆ. ಹೌದು ಪ್ರೇಮ, ನೀ ಹೇಳೋದು ನನಗೆ ಯಾಕೋ ಸರಿಯಾಗಿ ಅನಿಸತಿ. ಸುಂದ್ರಿ ನೋಡಬೇಕಾಗಿತ್ತು, ಬರಬೇಕಾಗಿತ್ತು. ಒಂದಿನ ಇರಲಿ ಬಿಡು, ಪರವಾಗಿಲ್ಲ. ಆದ್ರೆ ಇವತ್ತಿಗೆ ಅವಳು ಹೋಗಿ 3 ದಿನ ಆಗಕ್ಕೆ ಬಂತು, ಇನ್ನೂ ಬಂದಿಲ್ಲ. ಯಾಕೋ ನನಗೆ ನೀ ಹೇಳೋದು ಕೇಳಿದ್ರೆ ನನಗೂ ಇವಾಗ ಯಾಕೋ ಹಾಗೆ ಅನಿಸ್ತೈತಿ. ನಾನು ಆಕಿನ ನಂಬಿ ತಪ್ಪು ಮಾಡಿದ್ನ ಏನೋ. ನಾನು ಆಕಿನ ಅಷ್ಟೊಂದು ಹಚ್ಕೊಂಡ್ಬಿಟ್ನಲ್ಲ, ಅದಕ್ಕೆ ನನಗೆ ಕಣ್ಣು ಗೊತ್ತಾಗಲಿಲ್ಲ ಅಂತ ಅನಿಸತಿ. ನನ್ನ ಕಣ್ಣಿಗೆ
ಮೋಸ ಹೋದೆ ಅಂತ ಅನ್ಸತಿ. ಈಗ ನನಗೆ ನೀ ಹೇಳೋದ ಸತ್ಯ ಅನ್ಸತಿ ಪ್ರೇಮ. ನೀ ಹೇಳೋದ ಕರೆ ಆಗಿದ್ರ ಸುಂದ್ರಿ ಅದಕ್ಕೆ ಬಂದಿಲ್ಲ ಅಂತ ಅನ್ಸತಿ. ಮತ್ತು ಸುಂದ್ರಿ ಯಾವಾಗ ಬರ್ತಾಳಂತ? ಇವತ್ತೇನಾದರೂ ಬರ್ತಿರ್ಬೋದಲ್ಲ. ಬರಲಿಲ್ಲ ಅಂದ್ರೆ ನನಗೆ ನೀ ಹೇಳೋದು ಕರೆನೇನ ಅಂತ ಅನ್ಸತಿ. ಅಯ್ಯೋ ಅದಕ್ಕೆ ಸುಂದ್ರಿ ಇವತ್ತು ಬರಲ್ಲ ಅಂತ, ನಾಳೆ ಇಲ್ಲ ನಾಡಿದ್ದು ಬರ್ತಾಳಂತ. ನೀವು ಫುಲ್ ಎಲ್ಲ ಆರಾಮಾಗಿ ಅಡ್ಡಾಡ್ತಿರ್ತಾರಲ್ಲ ಅವಾಗ ಬರ್ತಾಳಂತ. ಹೌದಾ? ಅಲ್ಲ ಆಕೆಗೆ ಆರಾಮಿಲ್ಲ ಅಂದ್ರೆ ಮಲ್ಕೊಂಡಲ್ಲೇ ಆಕೆಗೆ ತಣ್ಣೀರು ಪಟ್ಟಿ ಹಚ್ಚಿ ಅಲ್ಲೇ ಊಟ ಕೊಟ್ಟು ನಾನು ಕೈ ತುತ್ತು ಮಾಡಿ ತಿನ್ಸಿದ್ದಾನೆ. ಹಾಂ, ಬರೀ ಒಂದು ಜ್ವರ ಬಂದ್ರೆ. ಆದರೆ ಈಗ ನನಗೆ ಈ ಥರ ಆಗೈತಿ. ಈ ಟೈಮ್ದಾಗ ನನ್ನ ಜೊತೆಗೆ ಇರಲಿಲ್ಲಲ್ಲ ಸುಂದ್ರಿ. ನಾನು ಕೇಳಿ ಹೋಗಲಿ ಅಂತ ನಾನು ಕಳಿಸೀನಿ. ಆದರೆ ಒಂದಿನ ಹೋಗಬೇಕಾಗಿತ್ತು, ಬರಬೇಕಾಗಿತ್ತು. ಅಲ್ಲೇ ಯಾಕೆ ಇರಬೇಕಾಗಿತ್ತು? ನೀ ಹೇಳೋದು ಕರೆನಾಯ್ ಪ್ರೇಮ. ಯಾವ ಸೊಸೆನೂ ಮಗಳಾಗಕ್ಕಾಗಂಗಿಲ್ಲ. ಯಾವ ಮಗಳು ಸೊಸೆ ಆಗ್ಬೋದು, ಆದರೆ ಸೊಸೆ ಮಗಳಾಗಕ್ಕಾಗಂಗಿಲ್ಲ ಅಂತ ಇವಾಗ ಗೊತ್ತಾಯ್ತು. ನಾನು ಇಷ್ಟು ದಿನ ಆಕಿನ ನಂಬಿದ್ನಿ. ಆದ್ರೆ ನೀ ಹೇಳಿದ್ಮೇಲೆ ನನಗೆ ಅನ್ಸಾತಿ ನೀ ಹೇಳೋದು ನಿಜ ಅಂತ ಅನ್ಸಾತಿ. ಯಾಕಂದ್ರೆ ನನಗೆ ಇವಾಗ ಹಂಗೆ ಮಾಡಿದಾಳೆ. ಇನ್ನು ಮುಂದೆ ನಾನು ಆಕಿನ ಮಗಳ ಥರ ಅನ್ಕೊಳ್ಳೋಂಗೆ ಇಲ್ಲ. ಸೊಸೆ ಥರ ನಾನು ನೋಡ್ತೇನೆ. ಅಲ್ಲಿ ವರ್ಕೌಟ್ ಆಗಲಿರೋದು ಪ್ಲ್ಯಾನು ಇಲ್ಲಿ ವರ್ಕೌಟ್ ಆಯಿತು. ಅತ್ತೆ ಸೊಸೆ ಮಧ್ಯೆ ತಂದಿಟ್ಟಿರೋ ಖುಷಿಗೆ ಹೋಗಿ ಪಾಯಸ ಮಾಡಿಕೊಂಡು ಘಟ 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 ಅಂತ ಕುಡಿಬೇಕು. ಹೌದು ಅತ್ತಿಗೆ, ಸೊಸೆ ಯಾವತ್ತಿದ್ರು ಸೊಸೆನೇ, ಮಗಳಾಗಕ್ಕಾಗಂಗಿಲ್ಲ. ನೀವು ಅವಳನ್ನ ನಿಮ್ಮ ಮಗಳ ಥರ ಅಂದ್ಕೊಂಡಿದ್ರಿ. ಅಷ್ಟೆಲ್ಲ ಕೇರ್ ಮಾಡ್ತಾಯಿದ್ರಿ, ಅಷ್ಟೆಲ್ಲ ಅವಳಿಗೆ ಸಹಾಯ ಮಾಡ್ತಾಯಿದ್ರಿ, ಅಡುಗೆ ಮಾಡ್ತಾಯಿದ್ರಿ. ಮಗ ಸೊಸೆ ಚೆನ್ನಾಗಿರಲಿ ಅಂತ ಅವರಿಬ್ಬರನ್ನೂ ಹೊರಗಡೆ ಕಳಿಸ್ತಾಯಿದ್ರಿ. ಹಾಂ, ಈ ರೀತಿ ಯಾವ ಅತ್ತೆ ಮಾಡ್ತಾಳೆ? ಆದರೆ ಅದನ್ನು ಅವಳು ಎದನ್ನೋ ಮನಸ್ಸಲ್ಲಿ ಇಟ್ಕೊಂಡು ನೀವನ್ನ ನೋಡ್ಕೋಬೇಕಾಗಿತ್ತು. ಆದರೆ ಅವಳೇನು ಮಾಡಿದ್ದೇನು? ನಿಮ್ಗೀಗ ಥರ ಆಗಿದೆ ಅಂತ ಗೊತ್ತಿದ್ರು ನೀವು ಹೋಗಂತ ಅಂದಿದ್ದೀರಾ. ಅದರ ಮಾತಿಗೆ ಬೆಲೆ ಕೊಟ್ಟು ಒಂದಿನ ಇದ್ದು ಬರಬೇಕಾಗಿತ್ತು. ಆದರೆ ಅವಳು ಮಾಡಿರೋದೇನು? ಆರಾಮಾಗಿ ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ನಿಮಗೆಲ್ಲ ಆರಾಮಾದ್ಮೇಲೆ ಬರ್ತಾಳಂತೆ. ಹೆಂಗಿರಬಾರ್ದು ನೀವೇ ಯೋಚನೆ ಮಾಡಿ. ನೀವು ಯಾವ ರೀತಿ ಮಾಡಿದಿರಾ, ಅವಳು ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಇದರಲ್ಲೇ ಅರ್ಥ ಆಗುತ್ತೆ ಅಲ್ವಾ? ಹೌದು ಪ್ರೇಮ, ನಾನು ನಂಬಿದ್ದೆ, ತಪ್ಪು ಮಾಡಿದೆ. ನನಗೆ ನೀನು ಹೇಳಿದ್ಮೇಲೆ ಕಣ್ ತೆರೀತು. ಇನ್ನು ಮುಂದೆ ಸೊಸೆ ಥರನೇ ಹೆಂಗೆ ಟ್ರೀಟ್ ಮಾಡಬೇಕು ಹಂಗೆ ಟ್ರೀಟ್ ಮಾಡ್ತೇನೆ. ಮತ್ತು ನೀವು ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ನಾನು ಇರೋದನ್ನು ಹೇಳೀನಿ. ನಿಮಗೆ ನಾನು ಸುಂದ್ರಿ ಮೇಲೆ ತಂದು ಇದನ್ನು ಮಾಡಿಲ್ಲ, ತಂದು ಸಿಟ್ಟು ಮಾಡ್ಕೊಳ್ಳಿ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು, ನೀವು ಅಷ್ಟೆಲ್ಲ ಮಾಡಿದ್ರು ಅವಳು ನಿಮ್ಮನ್ನ ಕೇರ್ ಮಾಡಲಿಲ್ಲವಲ್ಲ ಅಂತ ಅಷ್ಟೇ ನನಗೆ ಬೇಜಾರು ಅಷ್ಟೇ. ನನಗೂ ಇವಾಗ ಅನಿಸತಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ನಿ ಸುಂದ್ರಿನ ಅಂತೇಳಿ. ನಾನು ಆಕೆನ ಎಷ್ಟು ಹಚ್ಕೊಂಡಿದ್ನಿ ಅಂದರೆ ನನ್ನ ಮಗಳಿಗಿನ್ನ ಹೆಚ್ಚು ಹಚ್ಕೊಂಡಿದ್ನಿ. ಆದರೆ ಆಕೆ ಇಂಥ ಟೈಮ್ದಾಗ ನಾನು ನಂದಿಟ್ಟು ಕೇರ್ ಮಾಡ್ದಿರೋ ಹಂಗೆ ಹೋಗ್ಬಿಟ್ಲಲ್ಲ. ಹೌದು, ಯಾರು ನಾವು ಅನ್ಕೊಂಡಿರೋ ಹಂಗೆ ಇರೋಂಗಿಲ್ಲ. ತಮ್ಮ ಕೆಲಸಕ್ಕೆ ತಮ್ಮ ಆಟಕ್ಕೆ ಬೇಕಾದಾಗ ಉಪಯೋಗಿಸ್ತಾರೆ. ಇಂಥವ್ರನ್ನ ನಾವು ಯಾಕೆ ಇದು ಮಾಡಬೇಕು? ಬೇಡ, ನಮ್ಗೆ ಯಾರೂ ಬೇಡ. ಇನ್ನು ಮುಂದೆ ಸೊಸೆನ ಹೇಗೆ ಇಟ್ಕೋಬೇಕೋ ಹಾಗೆ ಇಟ್ಕೋತಾನೆ. ಯಾವತ್ತೂ ಸೊಸೆ ಮಗಳಾಗಕ್ಕಾಗಂಗಿಲ್ಲ ಅನ್ನೋದನ್ನು ಇವತ್ತು ನೀ ನನಗೆ ಗೊತ್ತು ಮಾಡಿಸಿದಿ, ಅಷ್ಟೇ ಸಾಕು. ಸರಿ ಅದಕ್ಕೆ ನಾನಿನ್ನೂ ಬರ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ಕರೀರಿ, ಸರಿನಾ? ಸರಿ ಪ್ರೇಮ, ನನಗೇನೋ ಬೇಡ. ಇವಾಗ ನೀ ಹೇಳಿರೋದು ಕೇಳಿ ನನಗೆ ವಿಷ ಕುಡ್ದಂಗೆ ಆಗ್ತಾಯಿದೆ. ಸುಂದ್ರಿನ ನಾನು ಎಷ್ಟು ನಂಬಿದ್ದೆ, ಆದರೆ ಅವಳು ನನಗೆ ಈ ರೀತಿ ಮಾಡ್ತಾಳಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರೇಮ. ನನಗೇನೋ ಬೇಡ, ನೀನು ಹೋಗು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸರಿ ಅದಕ್ಕೆ ನಾನು ಇನ್ನು ಬರ್ತೀನಿ. ಸರಿ. ಹಬ್ಬ, ನಾನು ಹೇಳಿರೋದಕ್ಕೆ ಇವರಾದರೂ ತಲೆಗೆ ಹಾಕೊಂಡ್ರಲ್ಲ. ಕ್ರಿಶ್ ಏನು ಹೇಳಿದ್ರು ಸುಂದ್ರಿನ ಬಿಟ್ಕೊಡ್ಲಿಲ್ಲ. ಆದ್ರೆ ಅತ್ತಿಗೆ ಹಾಗಲ್ಲ, ಎಷ್ಟೇ ಮಾಡಿದ್ರು ಅತ್ತೆನೇ ಅಲ್ವಾ. ಹೇಳಿರೋದನ್ನು ಜಲ್ದಿ ತಲೆಗೆ ಹಾಕ್ಕೊಂಡು ನಂಬಿಡ್ತಾರೆ. ಆದರೆ ಗಂಡ ನಂಬಲ್ಲ. ಆಯಿತು, ನಾನು ಅಂದ್ಕೊಂಡಿರೋ ಪ್ಲ್ಯಾನು ವರ್ಕೌಟ್ ಆಯಿತು. ಸುಂದ್ರಿ, ನಿನ್ನ ನಾನು ಎಷ್ಟು ನಂಬಿದ್ದೆ, ಆದರೆ ನೀ ನನಗೆ ಈ ರೀತಿ ಬೆನ್ನಿಂದ ಚೂರಿ ಆಗ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಂದ್ರಿ, ನೀನು ನಾನು ಸ್ವಂತ ಮಗಳ ಥರ ನಿನ್ನ ನೋಡ್ಕೊಂಡಿದ್ದೀನಿ. ನೀನು ಇಲ್ಲಿ ಬಂದಾಗಿಂದ, ಕೆಲ್ಸಕ್ಕೆ ಬಂದಾಗಿಂದನೂ ನಾನು ನಿನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀನಿ. ಆದರೆ ನೀನು ನನಗೆ ನಂಬಿಕೆ ದ್ರೋಹ ಮಾಡಿದ್ಯಲ್ಲ. ಇನ್ನು ಮುಂದೆ ಸೊಸೆಗೆ ಅತ್ತೆ ಹೇಗಿರಬೇಕೋ ಹಾಗೇ ಇರ್ತೀನಿ. ಮೊದಲಿದ್ದಾಗ ನಾನು ಇರಲ್ಲ, ಇನ್ನು ಮುಂದೆ ನಾನು ಇರಂಗಿಲ್ಲ, ನೆನ್ಪಿಟ್ಕೊ ನೀನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಾಕತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ. ಯಾಕೋ ತುಂಬಾ ವ್ಯೂಸ್ ಕಡಿಮೆ ಬರ್ತಾಯಿದೆ. ಕತೆ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ನಿಮಗೆ ಚೆನ್ನಾಗಿ ಅನಿಸ್ತಾ ಇಲ್ವಾ? ಯಾಕೆ ಈ ರೀತಿ ವ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ ಅಂತ ಬೇಜಾರಾಗ್ತಾಯಿದೆ. ಪ್ಲೀಸ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.